ಅಕ್ಟೋಬರ್ 25 ಮತ್ತು 26ರಂದು ಶ್ರೀ ಹಾಸನಾಂಬಿ ಅವರ ಹಿರಿಯ ಸಹೋದರಿ ಶ್ರೀ ಕೆಂಚಮ್ಮನವರ ಚಿಕ್ಕ ಜಾತ್ರಾ ಮಹೋತ್ಸವ. ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಹೋಬಳಿ ಹರಿಹಳ್ಳಿ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ಹಾಗೂ ಹಾಸನಾಂಬೆ ದೇವಿಯ ಸಹೋದರಿ ಶ್ರೀ ಕೆಂಚಾಂಬಿಕೆ ದೇವಿಯ ಚಿಕ್ಕ ಜಾತ್ರೆ ಅಕ್ಟೋಬರ್ 25-26ರಂದು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ನಡೆಯಲಿದೆ. ಭಕ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯವರ ದರ್ಶನ ಪಡೆಯುವ ಮೂಲಕ ಜಾತ್ರೆಯನ್ನು ಯಶಸ್ವಿಗೆ ಸಹಕರಿಸಬೇಕೆಂದು ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಎಚ್.ಡಿ. ಗೋಪಾಲ್ ತಿಳಿಸಿದರು. ಅವರು ದೇವಾಲಯದ ಆವರಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಶ್ರೀ ಕೆಂಚಮ್ಮನವರ ಚಿಕ್ಕ ಜಾತ್ರೆ ಅಕ್ಟೋಬರ್ 25-26ರಂದು ನಡೆಯಲಿದ್ದು 25ರ ಶನಿವಾರ ಮೂಲ ದೇವಸ್ಥಾನದಲ್ಲಿ ರಾತ್ರಿ 8:30ಕ್ಕೆ ಸಪ್ತ ಮಾತೃಳಾಂಕಾರ, ಅಭಿಷೇಕ, ಪೂಜೆ, ಮಹಾಮಂಗಳಾರತಿ, ಸುಗ್ಗಿ ಉದ್ವಾರ್ಚನೆ. ಅಕ್ಟೋಬರ್ 26ರ ಭಾನುವಾರ ಮೂಲ ದೇವಸ್ಥಾನದಿಂದ ಶ್ರೀದೇವಿಗೆ ಸಕಲ ಗೌರವಗಳೊಂದಿಗೆ ಮೆರವಣಿಗೆಯಲ್ಲಿ ದೇವಸ್ಥಾನದತ್ತ ಪ್ರಯಾಣ, ಅಲಂಕಾರ, ಪೂಜೆ, ಬಲಿಪ್ರದಾನದ ನಂತರ ಮಧ್ಯಾಹ್ನ 1:30ಕ್ಕೆ ಮಹಾಮಂಗಳಾರತಿ, ನಂತರ 2:30ಕ್ಕೆ ಕೆಂಡ ಹಾಯುವ ಕಾರ್ಯಕ್ರಮ. ಬನ್ನಿ ಮಂಟಪಕ್ಕೆ ತೆರಳಿ ವೀರಭದ್ರ ದೇವರೊಂದಿಗೆ ಪುನಃ ಕೆಂಡ ಹಾಯ್ದು ಗರ್ಭಗುಡಿಯಲ್ಲಿ ದರ್ಶನಾರಂಭ. ಭಕ್ತಾದಿಗಳಿಗೆ ದೇವಿಯ ಪಾದ ನಮಸ್ಕಾರಕ್ಕೆ ಅವಕಾಶ. ರಾತ್ರಿ 11ರ ತನಕ ಮುಂದುವರಿಯುತ್ತದೆ ಎಂದು ಹೇಳಿದರು. ಅಕ್ಟೋಬರ್ 27ರಿಂದ 1ರವರೆಗೆ ದೇವಸ್ಥಾನದ ಬಾಗಿಲು ತೆರೆಯಲಾಗುವುದಿಲ್ಲ. ಅಕ್ಟೋಬರ್ 2 ಭಾನುವಾರ ಬಾಗಿಲು ತೆರೆಯುವ ಜಾತ್ರೆ ಪುಣ್ಯ ಸಸ್ವಿವಾಚನ ಪೂರ್ವಕವಾಗಿ ನಡೆಯಲಿದೆ. ಹಾಸನ, ಸಕಲೇಶಪುರ, ಬಾಳುಬೇಟೆ, ಕೊಂಡ್ಲುಪೇಟೆಯಿಂದ ಸಾರಿಗೆ ವ್ಯವಸ್ಥೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಮಾಡಲಾಗುತ್ತದೆ. ಖಾಸಗಿ ವಾಹನಗಳಿಗೆ ಸೂಕ್ತ ನಿಲುಗಡೆಯ ವ್ಯವಸ್ಥೆಯಿಂದ ಕಲ್ಪಿಸಲಾಗಿದೆ. ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ ಸಮರ್ಪಕವಾಗಿ ಮಾಡಲಾಗಿದೆ. ಆಲೂರು ತಾಲೂಕು ಆರಕ್ಷಕರ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್, ಆರೋಗ್ಯ ಇಲಾಖೆಯಿಂದ ಸ್ಥಳದಲ್ಲೇ ಪ್ರಥಮ ಚಿಕಿತ್ಸೆಯ ವ್ಯವಸ್ಥೆ, ಭಕ್ತಾದಿಗಳಿಗೆ ಸರತಿ ಸಾಲಿನ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜಾತ್ರಾ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕೆಂದು ಹೇಳಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದಬಸವೇಗೌಡ, ಸತ್ಯನಾರಾಯಣ, ಮಲ್ಲಾಪುರ್ ಗ್ರಾಮ ಪಂಚಾಯಿತಿಯ ಸದಸ್ಯ ಚಂದ್ರಶೇಖರ್, ಹಾಡ್ಯ ಶಿವಶಂಕರ್, ಲೋಕೇಶ್, ರಾಜೇಶ್, ಮಂಜುನಾಥ್, ಷಣ್ಮುಖ ಹಾಗೂ ಇತರರು ಉಪಸ್ಥಿತರಿದ್ದರು. ನಮಸ್ಕಾರ. ನನ್ನ ಹೆಸರು ಎಚ್.ಡಿ. ಗೋಪಾಲ್ ರಘು, ಶ್ರೀ ಕೆಂಚಾಂಬ ದೇವಸ್ಥಾನದ ದಾಸೋಹ ಸಮಿತಿ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರು. ಶ್ರೀ ಕೆಂಚಾಂಬ ದೇವಿಯ ಜಾತ್ರೆ ಈ ಬಾರಿ ಚಿಕ್ಕ ಜಾತ್ರೆ 25ನೇ ತಾರೀಕು ಕೆಂಚಾಂಬ ದೇವಿಯ ಸುಗ್ಗಿ ಮತ್ತು ಸಪ್ತಮಾತೆಯರ ಅಲಂಕಾರ ಮೂಲ ದೇವಸ್ಥಾನ ಹರಿಹಳ್ಳಿಯಲ್ಲಿ ರಾತ್ರಿ 8:30ರಿಂದ 11 ಗಂಟೆವರೆಗೆ ಸಪ್ತಮಾತೆಯರ ಅಲಂಕಾರ ದರ್ಶನ, ದೇವಿ ದರ್ಶನ ಇರ್ತದೆ. ಹಾಗೂ ಅಲ್ಲಿ ಮೂಲ ದೇವಸ್ಥಾನದಲ್ಲಿ ಬಂದಂತ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ ಇರ್ತದೆ. ಹಾಗೂ ವಾದ್ಯಗೋಷ್ಠಿ, ಸುಗ್ಗಿ ಕುಣಿತ ಎಲ್ಲ ಇರುತ್ತದೆ. ಎಲ್ಲ ನಮ್ಮ ಸಪ್ತಮಾತೆಯರ ಅಲಂಕಾರ ಪಡೆಯುವ ಭಕ್ತಾದಿಗಳು ದಯವಿಟ್ಟು ಬಂದು ಶನಿವಾರ 25ನೇ ತಾರೀಕು ರಾತ್ರಿ 8ವರೆಗೆ ಮೂಲ ದೇವಸ್ಥಾನ ಹರಿಯಲಿಗೆ ಆಗಮಿಸಬೇಕಾಗಿ ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ 26ನೇ ತಾರೀಕು ಶ್ರೀ ಕೆಂಚಾಂಬ ದೇವಿಯ ಚಿಕ್ಕ ಜಾತ್ರೆ ಜಾತ್ರಾ ಮೈದಾನದಲ್ಲಿ ತಾಲೂಕು ಆಡಳಿತ ಪೂರ್ವ ವ್ಯವಸ್ಥೆಯನ್ನು ಜಾತ್ರಾ ಏನು ನೆರವೇರಲು ಏನು ಪೂರ್ವ ವ್ಯವಸ್ಥೆ ಏನು ಬೇಕು ಅದೆಲ್ಲ ತಾಲೂಕು ನಮ್ಮ ತಹಸೀಲ್ದಾರ್ ನೇತೃತ್ವದಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದೆ. ಹಾಗೆ KSRTC ಇಂದ ಬರುವಂತ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅಂತ ಅರ್ಕಲಗೋಡಿಂದ ಹಾಗೂ ಹಾಸನ ಡಿಪೋದಿಂದ ಮತ್ತು ಸಕಲೇಶಪುರ ಡಿಪೋದಿಂದ 3 ಡಿಪೋದಿಂದಲೂ ರಾತ್ರಿ 8:30 ಸಮಯ ತನಕಲೂ ಬರುವವರಿಗೆ ಹೋಗುವವರಿಗೆ ಬಸ್ಸಿನ ವ್ಯವಸ್ಥೆ ಇರ್ತದೆ. ಹಾಗೆ ಆರೋಗ್ಯ ಇಲಾಖೆ ಬಂದಂತ ಭಕ್ತಾದಿಗಳಿಗೆ ಆರೋಗ್ಯ ಅಥವಾ ಅನಾಹುತ ದೃಷ್ಟಿಯಿಂದ ಏನಾದರೂ ಆಕಸ್ಮಿಕವಾಗಿ ತೊಂದರೆ ಆದ್ರೆ ಅವರಿಗೆ ತುರ್ತು ಚಿಕಿತ್ಸೆಯನ್ನು ವ್ಯವಸ್ಥೆ ಮಾಡ್ಕೊಂಡಿದೆ ಆರೋಗ್ಯ ಇಲಾಖೆ. ಹಾಗೆ ಅರಣ್ಯ ಇಲಾಖೆಯನ್ನು ಸಮೇತ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಹಾಗೂ ಪೊಲೀಸ್ ಇಲಾಖೆ ಎಲ್ಲ ಬಂದೋಬಸ್ತ್ ವ್ಯವಸ್ಥೆಯನ್ನು ಮುಂಜಾಗ್ರತಾ ಕ್ರಮವನ್ನು ಪೊಲೀಸ್ ಇಲಾಖೆ ವಹಿಸಿಕೊಂಡಿದೆ. ಹಾಗೆ ನಮ್ಮ ಕೆಂಚಾಂಬ ದೇವಿ ದರ್ಶನ ಮಧ್ಯಾಹ್ನ 1:30 ನಂತರ
ದೇವಿಯ ದರ್ಶನ ಆಗ್ತದೆ ಬಂದಂತ ಭಕ್ತಾದಿಗಳಿಗೆ. ಮಹಾಮಂಗಳಾರತಿ ನಂತರ ಮತ್ತು ಮಹಾಮಂಗಳಾರತಿ ನಂತರ ಬಂದಂತ ಭಕ್ತಾದಿಗಳು ಪ್ರತಿಯೊಬ್ಬರು ದೇವಿಯ ಪಾದವನ್ನು ಸ್ಪರ್ಶಿಸುವಂತ ಒಂದು ಭಾಗ್ಯ ಈ ಜಾತ್ರೆಯಲ್ಲಿ ಅವರಿಗೆ ಕಲ್ಪಿಸಲಾಗಿದೆ. ಹಾಗೂ ಮತ್ತು ಈ ಜಾತ್ರೆ ವಿಶೇಷತೆ ಕೆಂಡ ಹಾಯುವ ಜಾತ್ರೆ. ಹಾಗೂ ಬಂದ ಹರಕೆ ಹೊತ್ತಂತವರು ಕೆಂಡ ಹಾಯುವ ಸಂಪ್ರದಾಯ ಇರ್ತದೆ. ಮತ್ತು ರಾತ್ರಿ ಸುಮಾರು ಒಂದು 12ರಿಂದ 1 ಗಂಟೆ ರಾತ್ರಿವರೆಗೂ ಸಮೇತ ದೇವಿ ದರ್ಶನ ಇರ್ತದೆ. ಮೂಲ ದೇವಸ್ಥಾನದಿಂದ ಉತ್ಸವ ಮೂರ್ತಿ, ಒಡವೆ ಪೆಟ್ಟಿಗೆ ಹಾಗೂ ವಾದ್ಯಗೋಷ್ಠಿಯೊಂದಿಗೆ ಮೂಲ ದೇವಸ್ಥಾನದಿಂದ ಸುಮಾರು 2 ಕಿಲೋಮೀಟರ್ ಎಲ್ಲರೂ ಮೆರವಣಿಗೆ ಮುಖಾಂತರ ಇಲ್ಲಿಗೆ ಬರಲಾಗುತ್ತೆ. ಹಾಗೂ ದಾರಿ ಉದ್ದಕ್ಕೂ ಪ್ರತಿಯೊಬ್ಬರ ಮನೆಯಲ್ಲೂ ಆರತಿ ಬೆಳಗಿ ಇಡಿಗಾಯ ಹಾಕಿ ಜನರು ಭಕ್ತಿ ಭಾವವನ್ನು ವ್ಯಕ್ತಪಡಿಸುವ ಒಂದು ಸಂದರ್ಭ ಅದು. ಹಾಗೆ ನಮ್ಮ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಶೌಚಾಲಯ ವ್ಯವಸ್ಥೆ